ರಾಜೇಶ್ರೀ ಮೇಡಮ್ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ನಮಸ್ತೆ ಸರ್. ಎಸ್ ನಾನು ನಮಸ್ಕಾರ. ಇವತ್ತು ಅವತ್ ಕ್ಲಾಸ್ ಕೇಳಿದ್ದೆ, ಆದ್ರೆ ಅದನ್ನ ಇನ್ನೊಂದ್ 2-3 ಸರಿ ಕೇಳ್ಬೇಕು ಅಂತ ಇವತ್ತು ಫುಲ್ ಬೆಳಗ್ಗೆ ಎಲ್ಲ ಕೇಳಿದೆ. ಅದನ್ನ ಕೇಳಿ ಪ್ರಾಕ್ಟೀಸ್ ಹ್ಮ್ ಮಾಡಿದೆ ಸರ್. ಮಾಡಿದವಾಗ ನನ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆ ತರದ್ ಯಾವ್ದು ಇರ್ಲಿಲ್ಲ. ಬಟ್ ನೀವ್ ಹ್ಮ್ ಎಲ್ರು ಮಾಡ್ಬೋದು ಅಂತ ಅಂದಿದ್ದಕ್ಕಾಗಿ ಪ್ರಾಕ್ಟೀಸ್ ಮಾಡಿದೆ. ಅದನ್ನ ಜಸ್ಟ್ ಹ್ಮ್ ಮಧ್ಯ ಇಟ್ಟು ಮಾಡ್ದವಾಗ ಏನಾಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಸ್ಟಿಲ್ ಇವಾಗ ನನಗೆ ಹ್ಮ್ ವೈಬ್ರೇಷನ್ ಆಗ್ತಾನೆ ಇದೆ ಸರ್. ಮತ್ತೆ ನಮ್ಮ ಹ್ಮ್ ಮೈಂಡ್ ಅಲ್ಲಿ ಯಾವ ಥಾಟ್ಸ್ ಬರ್ತಾನೆ ಇರುತ್ತಲ್ವಾ ಸಾಮಾನ್ಯವಾಗಿ, ಥಾಟ್ಸ್ ಕಂಪ್ಲೀಟ್ ಸ್ಟಾಪ್ ಆಗ್ಬಿಟ್ಟಿದೆ. ನೀವ್ ಏನ್ ಹೇಳ್ತೀರಾ ಪಾಯಿಂಟ್ ಬಿಟ್ಟು ಬೇರೆ ಎಲ್ಲೂ ಹೋಗ್ತಾನೆ ಇಲ್ಲ ಅನ್ಸ್ತಿದೆ ಇದು. ಮತ್ತೆ ನನಗ್ ಎಸ್ ಸುಮ್ನೆ ಅದು ಪ್ರಾಕ್ಟೀಸ್ ಮಾಡಿ ಒಂದು 5 ಮಿನಿಟ್ಸ್ ನಾನ್ ಗೊತ್ತಿಲ್ಲದ ರೀತಿನಲ್ಲಿ ಮೆಡಿಟೇಟಿವ್ ಸ್ಟೇಟಿಗೆ ಹೋಗ್ಬಿಟ್ಟಿದೀನಿ. ಅಲ್ಲಿ ಹೋದಾಗ ಎರಡು ನಾಸ್ಟ್ರಿಯಲ್ ಅಲ್ಲಿ ಬ್ರೀದಿಂಗ್ ಆಗ್ತಿರೋದು ಎಂತ ಅದ್ಭುತವಾಗಿ ಗೊತ್ತಾಗ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಹ್ಮ್ ವಾಪಸ್ ಬರ್ಬೇಕು ಅನ್ನೋ ಫೀಲೇ ಆಗ್ತಾ ಇರ್ಲಿಲ್ಲ. ನಂಗೆ ಈ ತರ ಅನುಭವ ಆಯ್ತು ಸರ್. ಅಲ್ಲೇ ಒಂದೇ ಸರಿ ಇರ್ಬೇಕಂತ. ಮಾಡಿತ್ತು. ಒಂದೇ ಸರಿ ಮಾಡಿರೋದು ಸರ್ ನಾನು. ಹಾ ಪಾಠ ನೀಟಾಗಿ ಕೇಳಿ ನೋಟ್ಸ್ ಕಾಲ್ ಮಾಡಿ ಅದಾದ್ಮೇಲೆ ಹ್ಮ್ ನಾನು ಪ್ರಾಕ್ಟೀಸ್ ಹ್ಮ್ ಮಾಡಿದ್ದು ಸರ್ ಇದನ್ನ. ನೈಸ್. So, ಒಳ್ಳೆ ನೀಟಾಗಿ ನಮ್ಗೆ ಒಂದೇ ಎಕ್ಸ್ಪೀರಿಯನ್ಸ್. ಪಾಯಿಂಟ್ ಅನ್ನ ನೀಟಾಗಿ ಯಾಕೆ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಅದರ ಪಾಯಿಂಟ್ ಪವರ್ ಈ ತರ ಇದೆ. ನೋಡಿ ಹೇಳ್ತಾರೆ ಸಾಕಷ್ಟು ಜನ ನೆನಪಿನ ಶಕ್ತಿನೇ ಇಲ್ಲ ಅಂತ ಏನೇನೋ ಕುಡಿತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಹೌದಲ್ವಾ? ನೆನಪಿನ ಶಕ್ತಿಗೆ ಮತ್ತೆ ನೆನಪಿನ ಶಕ್ತಿಗೆ ಒಂದೇ ಅಲ್ಲ, ನಿಮ್ಗೆ ಮಿನಿಮಮ್ ಒಂದು 15 ಸಿಂಪ್ಟಮ್ಸ್ ಗಳಾದ್ರೂ ನಾನು 2 ಅವರ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಅದರ ಹೌದು ಸರ್. ಮುಂದುವರಿದ ಭಾಗವನ್ನು ಇನ್ನೂ ಇದೆ. ತಿಲರ್ತ ಕಾಳಂ 1 ಅನ್ನ ಹೇಳೋದಿದೆ, ತಿಲರ್ತ ಕಾಳಂ 2 ಅನ್ನ ಹೇಳೋದಿದೆ, ಬ್ರಹ್ಮವರ್ಮ 1 ಅನ್ನ ಹೇಳೋದಿದೆ. ಪ್ರತಿ ಒಂದು ಪಾಯಿಂಟ್ ಅನ್ನ ಡಿಟೇಲ್ ಆಗಿ ಕಲಿಬೇಕು. ಇವತ್ತು ತಿಲರ್ತ ಕಾಳಂ 1 ಅನ್ನ 15 ನಿಮಿಷ ಹೇಳಿ ತಿಲರ್ತ ಕಾಳಂ 2 ಗೆ ಹೋಗ್ಬೋದಿತ್ತು. ಯಾಕೆ ಹೋಗ್ತಾ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಡಿಟೇಲ್ ಆಗಿ ಕಲ್ತಾಗನೆ ನೀವು ಇನ್ನೊಬ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಅಥವಾ ನಿಮಗಾಗಿನೇ ಟ್ರೀಟ್ಮೆಂಟ್ ಕೊಡೋದು ಬೇಕಾಗುತ್ತೆ. ಇವತ್ತು ಈ ತರ ನೀವು ರಿಸಲ್ಟ್ ಹೇಳ್ತಾ ಇದೀರಪ್ಪ ಅಂದ್ರೆ ಈ ತಿಲರ್ತ ಕಾಳಂ 1 ಅನ್ನ ನಾನು 100,000 ಜನಕ್ಕೆ ಅಪ್ಲೈ ಮಾಡಿದ್ದೀನಿ ಕಳೆದ 1 ವರ್ಷಗಳಿಂದ. ಇದು ಹಿಂಗೆ ಆಗುತ್ತೆ ಅಂತ ನನಗೆ ಗೊತ್ತು. ಆ ಕ್ಲಿನಿಕ್ ಅಲ್ಲಿ ನಾನೇನು ರಿಸಲ್ಟ್ ಕಂಡಿರ್ತೀನಲ್ವಾ, ಯಾವ್ಯಾವ ಕಾಯಿಲೆಗಳಿಗೆ ರಿಸಲ್ಟ್ ಕಂಡಿರ್ತೀನಿ, ಯಾವ್ಯಾವ ಸಿಂಪ್ಟಮ್ಸ್ ಗಳಿಗೆ ರಿಸಲ್ಟ್ ಕಂಡಿರ್ತೀನಿ, ಅದನ್ನ ತಗೊಂಬಂದು ನಿಮ್ಗೆ ಹೇಳಿರ್ತೀನಿ ಅಷ್ಟೇನೆ. ಧೈರ್ಯದಿಂದ ತಿಲರ್ತ ಕಾಳಂ 1 ಅನ್ನ ಮಾಡಿ. ಕೆಲವ್ರು ಹೇಳ್ತಿರ್ತಾರೆ ಸರ್ ನಾನು ಎಲ್ಲ ಫುಲ್ ಹೆಲ್ದಿ ಆಗಿರ್ತೀನಿ, ಗಂಡ ಹೆಂಡತಿ ಬರ್ತಾರಲ್ವಾ, ಹೆಂಡತಿನ ಕರ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ದಿನ ಇದೇ ಕಾಟ ಹೇಳ್ತಾಳೆ ನೋಡಿ ಮೇಡಮ್ ಸರ್ ಇದ್ದದ್ದೇ ಅಂತ. ಅವರಿಗೆ ತಿಲರ್ತ ಕಾಳಂ 1 ಅನ್ನ ಮಾಡಿ, ಗಂಡಗೂ ಮಾಡಿ. ಯಾಕಪ್ಪ ಅಂತಂದ್ರೆ ಇರಿಟೇಟ್ ಮಾಡ್ಕೊಂತ ಇದ್ದಾನೆ ನೋಡಿ. ಒಂದ್ ಕಾಯಿಲೆ ಬಂದಿದೆ ಅಲ್ವಾ, ನೇಚರ್ ಅಲ್ಲಿ 1, 2 ಬರ್ತವೆ ಹೋಗ್ತವೆ. ದಿನಾ ಕಾಟ ಸರ್ ಅಂತಿರ್ತಾನಲ್ವಾ, ಆತನಲ್ಲಿ ಒಂದೇನೋ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ. ಅದನ್ನು ತಿಲರ್ತ 1 ಅನ್ನ ಮಾಡಿ. ಹಾಗಾಗಿ ನೀವು ಹೆಲ್ದಿ ಜಸ್ಟ್ ಯೋಗಾಸನ ನೀವು ಮಾರ್ನಿಂಗ್ ಎದ್ದ ನಂತರ 1, 2, 3 ಮಾಡ್ತೀರಲ್ವಾ, ಆ ತರ ಇದು ಯೋಗಾಸನ ತರ ಮಾಡ್ಕೊಳ್ಳಿ ಇದನ್ನು ಕೂಡ. ಹೆಂಗೆ ಉಜ್ಜಲೇಬೇಕಲ್ವಾ ಮಾರ್ನಿಂಗ್ ಎದ್ದ ನಂತರ. ಉಜ್ಜಿಲ್ಲ ಅಂದ್ರೆ ಎಸ್. ಒಂಥರ ಫೀಲ್ ಆಗುತ್ತಲ್ವಾ ನಿಮ್ಗೆ, ಏನಪ್ಪಾ ಉಜ್ಜಿಲ್ಲ ಇವತ್ತು ಅಂತ ಹೇಳಿ. ಅದೇ ತರ ತಿಲರ್ತ 1 ಅನ್ನ ತಿಲರ್ತ 2 ಅನ್ನ ನೀವು ದಿನಾಲು ಮಾಡೋದ್ರಿಂದ ನಿಮ್ ದೇಹದಲ್ಲಿ ಎಲ್ಲೋ ಒಂದ್ ಕಡೆ ಇನ್ಫೆಕ್ಷನ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗ್ತಿರುತ್ತೆ, ಎಲ್ಲೋ ಒಂದ್ ಕಡೆ ಹೀಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಎಲ್ಲೋ ಒಂದ್ ಕಡೆ ಚಕ್ರ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಈ ಸಮ್ಮರ್ ನೋಡಿ, ನಾವೇನೇ ಕೋಲ್ಡ್ ತಿಂತಾ ಇದೀವಿ ಕುಡಿತಾ ಇದೀವಪ್ಪ ಅಂದ್ರೆ ಹೀಟ್ ರೈಸ್ ಆಗ್ತಾನೆ ಇರುತ್ತೆ. ನಿನ್ನೆ ನೋಡಿ ನಿನ್ನೆ ನನ್ ಕ್ಲಿನಿಕ್ ಅಲ್ಲಿ ಒಂದು 15-20 ಜನ ಪೈಲ್ಸ್, ಬ್ಲೀಡಿಂಗು, ಬರ್ನಿಂಗು, ಈ ಹೀಟ್ ರಿಲೇಟೆಡ್ ಬಂದ್ಬಿಡ್ತಾರೆ. ಹೌದಲ್ವಾ? ಈ ತಿಲರ್ತ ಹೀಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ, ಇನ್ಕ್ರೀಸ್ ಆಗಿಬಿಡುತ್ತೆ ಒಮ್ಮೆಲೆಗೆ. ಇಲ್ಲ ಸರ್ ಏನ್ ಸರ್ ದಿನಾಲು ಮೋಷನ್ ಸರಿಯಾಗಿ ಹೋಗ್ತಿದ್ದೆ, ಇವತ್ತೇನೆ ಪೈಲ್ಸ್ ಬಂದು ಬ್ಲೀಡಿಂಗ್ ಆಗ್ಬಿಡುತ್ತೆ ಅಂದ್ಬಿಡ್ತಾರೆ. ತಿಲರ್ತ 1 ಅನ್ನ ಮಾಡೋದ್ರಿಂದ ಅವಾಗ ಏನಾಗುತ್ತೆ, ಎನರ್ಜಿ ಸ್ಟ್ರೆಂಥನ್ ಆಗುತ್ತೆ. ಸ್ಟ್ರೆಂತ್ ಆಯ್ತು ಅಂದ್ರೆ ಏನೋ ಒಂದ್ ಕಡೆ ಆಗ್ತಾ ಇರುತ್ತಲ್ವಾ, ಹೀಟೋ ಕೋಲ್ಡ್ ಆಗ್ತಾ ಇರುತ್ತಲ್ವಾ, ಅದು ಬ್ಯಾಲೆನ್ಸ್ ಬರುತ್ತೆ. ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಮಾಸ್ತರ ಎಲ್ಲ ಹೇಳೋಗ್ತೀಯ ಹೀಟು ಕೋಲ್ಡ್ ಅದು ಇದು ಅಂತ ಹೇಳಿ, ಏಜ್ ಆಗ್ಬಿಟ್ಟದ ಯಾವ್ದು ಏಟು ಯಾವ್ದು ಕೋಲ್ಡ್ ಗೊತ್ತಾಗಲ್ಲ, ಒಂದ್ ಕಡೆ ಗ್ರೀನ್ ಹಾಕಂತೀನಿ ಒಂದ್ ಕಡೆ ಸ್ಕೈ ಬ್ಲೂ ಹಾಕಂತೀನಿ ಅಂತಾರಲ್ವಾ, ಅವ್ರಿಗೆ ಏನ್ ಹೇಳ್ತೀನಿ ಗೊತ್ತಾಗ್ತಾ ಇಲ್ವಾ, ಎನರ್ಜಿ ಬ್ಲಾಕೇಜ್ ಅನ್ನ ರಿಮೂವ್ ಮಾಡಿ ತಿಲರ್ತ 1 ಅನ್ನ ಮಾಡಿ. ಸರಿನಾ? ತಿಲರ್ತ 1 ಅನ್ನ ಹೀಟ್ ಇರೋರು ಮಾಡ್ಬೋದು, ಕೋಲ್ಡ್ ಇರೋರು ಮಾಡ್ಬೋದು, ಅಥವಾ ನಾನು ಇವಾಗೇನ್ 20-25 ಸಿಂಪ್ಟಮ್ಸ್ ಹೇಳಿದೀನಲ್ವಾ, ಅದನ್ನ ಬಿಟ್ಟು ಬೇರೆ ಸಿಂಪ್ಟಮ್ಸ್ ಇದೆ ಅಂದ್ರೂ ಕೂಡ ತಿಲರ್ತ 1 ಅನ್ನ ಮಾಡಿ. ಸರಿನಾ? ಒಂಥರ ಸರ್ ಆಮೇಲೆ ಎ ಟು ಝೆಡ್ ಮೆಡಿಸಿನ್ ಇದ್ದಂಗೆ ತಿಲರ್ತ 1. ಏನೇ ಕಾಯಿಲೆ ಬಂದಿದೆ ಅಂದ್ರೆ ಆ ಡಿಸೀಸ್‌ಗೆ ತಿಲರ್ತ 1 ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ತಿಲರ್ತ 1 ಅನ್ನ ದಿನಾಲು ಒಂದ್ಸಲ ಮಾಡಿ. ಎಲ್ಲರಿಗೂ ಮಾಡಿ, ಮಕ್ಕಳಿಗೂ ಮಾಡಿ. ಸಮ್ಮರ್ ಅಲ್ಲಿ ಮನೇಲಿ ಇರ್ತಾರಲ್ವಾ ಬೇಸಿಗೆಯಲ್ಲಿ
ಒಂದ್ 15-20 ದಿನ ಮಾಡಿ. ಮೆಮೊರಿ ಪವರ್ ಅವ್ರ ಹತ್ರ ಹೆಂಗ್ ಬರುತ್ತೆ, ಮತ್ತ ಆ ತಿಲರ್ತ ಒಂದ್ ನಂತರ ಅವ್ರು ಮಾತಾಡುವ ಶೈಲಿ, ಅವ್ರನ್ನ ಇನ್ನೊಬ್ರಿಗೆ ಮಾತಾಡ್ಸುವ ಶೈಲಿ, ಅವ್ರ ಮುಖದ, ಅವರ ಚರ್ಮ, ಅವರ ದೇಹದಲ್ಲಿ ಬದಲಾವಣೆ ಕಂಡು ಬರುತ್ತೆ. ವೇಟ್ ಗೇನ್ ಆಗಿದೀನಿ ಸರ್ ಅಂದ್ರೆ ತಿಲರ್ತ ಒಂದ್ ಮಾಡಿ. ವೇಟ್ ಲಾಸ್ ಆಗಿದೀನಿ ಅಂದ್ರೂ ಕೂಡ ತಿಲರ್ತ ಮಾಡಿ. ಇಲ್ಲಿ ವೇಟ್ ಲಾಸ್‌ಗೆ, ವೇಟ್ ಗೇನ್‌ಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ನಿಮ್ಗೆ ವೇಟ್ ಗೇನ್ ಆಗಿದೆಯಪ್ಪಾ ಅಂತಂದ್ರೆ ಏನೋ ಒಂದ್ ಆಗಿರುತ್ತೆ. ತಿಲರ್ತ ವರ್ಕ್ ಆಗುತ್ತೆ. ವೇಟ್ ಕಮ್ಮಿ ಆಗಿದೆ ಅಂದ್ರೆ ಅಲ್ಲಿ ಏನೋ ಒಂದ್ ಆಗಿರುತ್ತೆ. ಹೌದಲ್ವಾ? ಅದನ್ನ ಸರಿ ಮಾಡ್ಬೇಕಷ್ಟೇನೆ. ಹಾಗಾಗಿ ನೀವು ಎಲ್ಲರೂ ತಿಲರ್ತ 1 ಅನ್ನ ಮಾಡಿ. ಕೋರ್ಸಿಗೆ ಬರ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ತಿಲರ್ತ 1 ಏನಿದೆ ಅಲ್ವಾ? ನೀವು ಕೊಟ್ಟಿರೋ ಫೀಸ್ ತಿಲರ್ತ 1ಗೆ ಮುಗೀತು. ತಿಲರ್ತ 2ಗೆ ಮತ್ತೆ ಕೊಡ್ಬೇಕಾಗತ್ತೆ. ಹೌದಾ? ಹಾಗಾಗಿ ಫೀಸ್ ಇಂಪಾರ್ಟೆಂಟ್ ಆಗಲ್ಲ. ಆರಾಮಾಗಿ ಕಲಿತಾ ಬನ್ನಿ. ತಿಲರ್ತ 1 ಅನ್ನ ಮಾಡಿ. ಹೆಲ್ದಿ ಆಗಿರ್ತೀರಿ. ಯಾವ ಕಾಯಿಲೆಗಳು ಬರಲ್ಲ. ಅದಕ್ಕೆ ನೀವೇ ಉದಾಹರಣೆ ನಮ್ಗೆ.